ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಲವ್ ಜಿಹಾದ್ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಠಾಣೆ ಮುಂದೆ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಹುಬ್ಬಳ್ಳಿಯ ರಾಜನಗರದ ಸಮೀರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಯುವತಿಯರಿಗೆ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಮೀರ್ ಗಾಂಜಾ ವ್ಯಸನಿಯಾಗಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಆತನ ಮೊಬೈಲ್ನಲ್ಲಿ ಅನೇಕ ಯುವತಿಯರ ಫೋಟೋಗಳಿದೆ. ಆತ ಗಾಂಜಾ ವ್ಯಸನಿ, ಯುವತಿಯರ ಫೋಟೋಗಳನ್ನ ಇಟ್ಕೊಂಡಿದ್ದಾನೆ. ಸಮೀರ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಮುಂದೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯ ರಾಜನಗರದ ಸಮೀರ್ ವಿರುದ್ಧ ಕೇಳಿ ಬರ್ತಾ ಇರುವಂತ ಆರೋಪ ಇದು. ಹಿಂದೂ ಯುವತಿಯರಿಗೆ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ, ಹಾಗೆ ಸಮೀರ್ ಗಾಂಜಾ ಸೇವನೆ ಮಾಡ್ತಾನೆ. ಆತನ ಮೊಬೈಲ್ನಲ್ಲಿ ಅನೇಕ ಯುವತಿಯರ ಫೋಟೋಗಳಿದೆ. ಕೂಡಲೇ ಆತನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್. ದೇಶದ್ರೋಹಿ ಜಿಹಾದಿಗಳಿಗೆ ಜೈ ಶ್ರೀರಾಮ್. ಭಾರತ್ ಬಂಧಿಸಿ ಬಂಧಿಸಿ ಬಂಧಿಸಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗಮನಿಸ್ತಾ ಇದ್ದೀವಿ. ಹಿಂದೂ ಪರ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಏನ್ ಆರೋಪ ಕೇಳಿ ಬರ್ತಾ ಇರುವಂತದ್ದು ಏನ್ ಹಾಗಾದ್ರೆ? ಶಮಂತ್, ಹುಬ್ಬಳ್ಳಿಯಲ್ಲಿ ಕಳೆದ ಕೆಲ ದಿನಗಳಿಂದ ಲವ್ ಜಿಹಾದ್ ಆರೋಪ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ಈಗ ಮತ್ತೊಂದು ಸೇರ್ಪಡೆ ಅಂತಂದ್ರೆ ಹುಬ್ಬಳ್ಳಿ ನಗರದ ರಾಜನಗರದ ನಿವಾಸಿ ಸಮೀರ್ ಅನ್ನೋ ಯುವಕನ ವಿರುದ್ಧ ಈಗ ಲವ್ ಜಿಹಾದ್ ಆರೋಪ ಕೇಳಿ ಬಂದಿರುವಂತದ್ದು. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸಮೀರ್ನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಹುಬ್ಬಳ್ಳಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆ ಮುಂದೆ ಇದೀಗ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಇವತ್ತು ಓರ್ವ ಹಿಂದೂ ಯುವತಿ ಜೊತೆ ಸಮೀರ್ ಇದ್ದಂತ ಸಂದರ್ಭದಲ್ಲಿ ಈ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಅವನನ್ನ ಹಿಡಿಲಿಕ್ಕೆ ಹೋಗಿದ್ರು. ಅದರ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನ ಕಸ್ಕೊಂಡಿದ್ರು ಕೂಡ ಆತ ಸಮೀರ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿರುವಂತದ್ದು. ಹೀಗಾಗಿ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಗೆ ಗೊತ್ತಾಗಿದೆ ಅಂತ. ಆತನ ಮೊಬೈಲ್ ನಲ್ಲಿ ಅನೇಕ ಹಿಂದೂ ಯುವತಿಯರ ಜೊತೆ ಇರುವಂತಹ ವಿಡಿಯೋಗಳು ಇರುವಂತದ್ದು. ಅದ್ರ ಜೊತೆಗೆ ಅಂತಂದ್ರೆ ಆತ ಹೆಚ್ಚು ಗಾಂಜಾ ವ್ಯಸನ ಆಗಿದೆ. ಗಾಂಜಾದ ಅನೇಕ ವಿಡಿಯೋಗಳು ಆತನ ಮೊಬೈಲ್ ನಲ್ಲಿ ಇರುವಂತದ್ದು. ಈತ ಅನೇಕ ಹಿಂದೂ ಯುವತಿಯರಿಗೆ ಲವ್ ಜಿಹಾದ್ ಬಲೆಯಲ್ಲಿ ಬೀಳಿಸಿ ಅವ್ರನ್ನ ಲವ್ ಜಿಹಾದ್ ಮಾಡ್ತಾ ಇದ್ದಂತ ಆರೋಪವನ್ನ ಇದೀಗ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಆತನ ವಿರುದ್ಧ ದೂರು ದಾಖಲಾಗಬೇಕು, ಜೊತೆಗೆ ಆತನ ಕೂಡಲೇ ಬಂಧಿಸಬೇಕು ಅಂತ ಒಂದು ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇರುತ್ತದೆ. ಆದ್ರೆ ಇಲ್ಲಿವರೆಗೆ ಸಂತ್ರಸ್ತೆ ಯಾರಾದ್ರೂ ಸಂತ್ರಸ್ತೆ ಯುವತಿಯರಾಗಲಿ ಜೊತೆಗೆ ಅವರ ಕುಟುಂಬದವರಾಗಲಿ ಇನ್ನೂ ಕೂಡ ಯಾವುದೇ ಒಂದು ದೂರನ್ನ ದಾಖಲಿಸಿಲ್ಲ. ಬದಲಾಗಿ ಅಂತಂದ್ರೆ ಸಂಘಟನೆಯವರೇ ಇದೀಗ ಆತನ ವಿರುದ್ಧ ದೂರು ದಾಖಲಿಸಬೇಕು, ಅದನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಪೊಲೀಸರು ಕೂಡ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇದೀಗ ಚಿಂತನೆ ನಡೆಸ್ತಾ ಇರುವಂತದ್ದು. ಈ ಹಿಂದಿನ ನಡೆದ ಪ್ರಕರಣಗಳಲ್ಲಿ ಸ್ವತಃ ಯುವತಿಯರೇ ಸಂತ್ರಸ್ತ ಯುವತಿಯರು ದೂರನ್ನ ದಾಖಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ಪೊಲೀಸರು ಅವರನ್ನ ಜೈಲಿಗೆ ಕೂಡ ಹಾಕಿರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ಸಂತ್ರಸ್ತರು ಇನ್ನೂ ಕೂಡ ದೂರು ದಾಖಲಿಸಿಲ್ಲ. ಬದಲಾಗಿ ಸಂಘಟನೆಯವರು ಬಂದು ಇದೀಗ ಆತನ ವಿರುದ್ಧ ಜೊತೆಗೆ ಆತ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ, ಗಾಂಜಾ ವ್ಯಸನಿ ಆಗಿದ್ದಾನೆ, ಅನೇಕ ಆತನ ಮೊಬೈಲ್ ನಲ್ಲಿ ಅನೇಕ ಯುವತಿಯರ ವಿಡಿಯೋಗಳು ಇರುತ್ತದೆ. ಹೀಗಾಗಿ ಆತನ ಆಗ್ರಹಿಸ್ತಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೂ ಕೂಡ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಶಮಂತ್, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿಹಾದಿ ಮುಸಲ್ಮಾನರಿಗೆ ಬಂಧಿಸಿ ಬಂಧಿಸಿ. ಭಾರತ್